ಶಿರಸಿಯ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಮತ್ತು ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಸಾಮಾಜಿಕ ಹೋರಾಟಗಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಭಾ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಬ್ರಹ್ಮಕುಮಾರಿ ವೀಣಾಜಿ ಈ ವೇಳೆ ಉಪಸ್ಥಿತರಿದ್ದರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಿತನುಡಿಯನ್ನು ಹೇಳಿ ಅಂತ ಹೇಳಿದ್ದಾರೆ. ಅದರಿಂದ ಆದಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಪ್ರೀತಿಯ ವೀಣಕ್ಕನವರೇ, ಎಲ್ಲ ಗಣ್ಯರೇ, ಮಹನೀಯರೇ, ಸ್ನೇಹಿತರಾದ ಗಿರೀಶ್ ಅಣ್ಣವರೇ, ಎಲ್ಲ ಶಿವಭಕ್ತರೇ, ಎಲ್ಲರಿಗೂ ಕೂಡ ನಮಸ್ಕಾರ. ವೀಣಕ್ಕನವರು 24, 25, 26 3 ದಿವಸ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಬನ್ನಿ ಅಂತ ಹೇಳಿದರು. ನಿನ್ನೆ ಮೊನ್ನೆ ಕಾರಣಾಂತರದಿಂದ ಬರಲಿಕ್ಕೆ ಆಗಿಲ್ಲ. ಇವತ್ತು ಶಿವರಾತ್ರಿಯ ದಿವಸ, ಕೊನೆಯ ದಿವಸ ಬಂದು ಶಿವನನ್ನು ದರ್ಶನ ಮಾಡುವಂಥ ಅವಕಾಶ ಸಿಕ್ತು. ನಾವು ಹೊರಗಡೆ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ, ಒಳಗಡೆ ಬಂದಿರಲಿಲ್ಲ. ಅದೇನು ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ಒಳಗಡೆ ಹೋಗಿ ನೋಡಿದಾಗ ಬಹಳ ಸಂತೋಷ ಆಯಿತು. ದ್ವಾದಶ ಜ್ಯೋತಿರ್ಲಿಂಗಗಳನ್ನೇ ನಮ್ಮ ತೋರಿಸ್ತಾ ಇದ್ದಾರೆ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಅಂಥೇಳಿ ಶ್ಲೋಕ ಹೇಗೆ ಬರ್ತದೆಯೋ ಅದೇ ರೀತಿಯಲ್ಲಿ 12 ಜ್ಯೋತಿರ್ಲಿಂಗಗಳನ್ನು, ಶಿವನ ಮೂಲ ಸ್ವರೂಪವಾದಂಥ ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ನಮಗೆ ತೆರೆದಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಜ್ಯೋತಿರ್ಲಿಂಗದ ದರ್ಶನವನ್ನು ನಮಗೆಲ್ಲ ಮಾಡಿಸಿದ್ದಕ್ಕೆ ನಮ್ಮ ಸಿರ್ಸಿಯ ಜನತೆ ಪರವಾಗಿ ನಮಗೆ ಸಂಪೂರ್ಣವಾದಂತಹ ನಾವು ಒಂದು ಕೃತಜ್ಞತಾಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೇವೆ ವೀಣಕ್ಕನವರೇ. ಅದರಲ್ಲಿ ಕೇವಲ ಯಾವುದೋ ಒಂದು ಆರ್ಟಿಫಿಷಿಯಲ್ ಆಗಿ ಇರಲಿಲ್ಲ, ನಿಮ್ಮೆಲ್ಲರ ಅವಿರತ ಪರಿಶ್ರಮ, ಭಕ್ತಿ ಎದ್ದು ಕಾಣ್ತಾ ಇತ್ತು. ನಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಪರಮಾತ್ಮನ ನಾವು ಹೇಳ್ತೇವೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂಥೇಳಿ. ಪರಮಾತ್ಮ ಅಂದರೆ ಯಾರು? ಅಣುವಿನಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಮಹತೋ ಮಹೀಯಾನ್, ಮಹತ್ತರವಾದಂಥ ವಿಷಯದಲ್ಲೂ ಕೂಡ ಇದ್ದಾನೆ. ಗಾಳಿಯಲ್ಲೂ ಇದ್ದಾನೆ, ದೀಪದಲ್ಲೂ ಇದ್ದಾನೆ, ಬೆಳಕಲ್ಲೂ ಇದ್ದಾನೆ. ಎಲ್ಲಿದ್ದಾನೆ ಪರಮಾತ್ಮ ಅಂತ ಕೇಳಿದ್ರೆ ಎಲ್ಲ ಕಡೆಯೂ ಕೂಡ ಪರಮಾತ್ಮ ಇದ್ದಾನೆ. ಹಾಗಾದರೆ ನಾವು ವಿಗ್ರಹದಲ್ಲಿ ಯಾಕೆ ಅವನನ್ನು ಬಂದಿಯಾಗಿಡಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ವಿಗ್ರಹವನ್ನು, ಲಿಂಗವನ್ನು ಆರಾಧನೆ ಮಾಡ್ತೇವೆ. ಈಗ ಇಸ್ಲಾಂ ಧರ್ಮಕ್ಕೆ ಹೋದರೆ ಅಲ್ಲಿ ಯಾವುದೇ ರೀತಿ ಮೂರ್ತಿ ಪೂಜೆ ಇಲ್ಲ, ಎಲ್ಲರೂ ಕೂಡ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಹಾಗೇ ಇದೆ. ಆದರೆ ನಮ್ಮ ಹಿಂದೂ ಧರ್ಮದ ವಿಶೇಷತೆ ಅಂತಂದರೆ ನಾವು ಚಿತ್ರಪಟವನ್ನಿರಲಿ, ವಿಗ್ರಹವನ್ನಿರಲಿ, ಲಿಂಗವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೊಳ್ತೇವೆ. ಇದು ಹೇಗೆ ಅಂತಂದರೆ, ಈಗ ಗಾಳಿ ಅನ್ನುವಂಥದ್ದು ಎಲ್ಲ ಕಡೆಯೂ ಕೂಡ ಇರ್ತದೆ. ಅಂತಹ ಗಾಳಿಯನ್ನು ನಾವೇನು ಮಾಡ್ತೇವೆ, ಕಾರಿನ 4 ಟೈರಲ್ಲಿ ತುಂಬಿಸ್ತೇವೆ. ಪಂಪ್ ಮಾಡೋದ ಮುಖಾಂತರವಾಗಿ ಟೈರಲ್ಲಿ ತುಂಬಿಸಿದಾಗ ಎಂತಹ ತೂಕದ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗ್ತದೆ. ಕಾರ್ ಇರ್ಬೋದು,
ಲಾರಿ ಇರ್ಬೋದು, ಬಸ್ ಇರ್ಬೋದು. ಹಾಗಾದರೆ ಗಾಳಿ ಎಲ್ಲ ಕಡೆಯೂ ಇತ್ತಲ್ವಾ ಅಂತ ನಾವು ಕೇಳಿದ್ರು ಕೂಡ ಆ ಟೈರಲ್ಲಿ ಅದನ್ನು ಶೇಖರಣೆ ಹಾಲಾಹಲ ಉತ್ಪತ್ತಿ ಆಗತ್ತೆ. ಆ ಹಾಲಾಹಲ ಉತ್ಪತ್ತಿ ಆದಾಗ ಆ ಹಾಲಾಹಲ ಪ್ರಪಂಚವನ್ನೆಲ್ಲ ಸುಡ್ತಾ ಇರ್ತದೆ. ಅದು ಸುಡುತ್ತೆ ಅನ್ನುವಂಥ ಕಾರಣದಿಂದ ಶಿವ ಅದನ್ನು ಆ ಹಾಲಾಹಲವನ್ನು ಕುಡಿದು ಬಿಡ್ತಾನೆ. ಆಗ ಪಾರ್ವತಿ ಆ ಗಂಟಲನ್ನು ಈ ಸಂಪೂರ್ಣವಾದಂತಹ ರಾತ್ರಿಯೂ ಕೂಡ ಸಂಪೂರ್ಣವಾದ ರಾತ್ರಿ ಹಿಡಿದಿಟ್ಕೊಂಡಿದ್ದು ಅನ್ನುವಂಥದ್ದು ಒಂದು ಕತೆ ಬರ್ತದೆ. ಅದರಿಂದ ಇವತ್ತಿನ ಒಂದು ಶಿವರಾತ್ರಿಗೆ ಅಷ್ಟೊಂದು ವಿಶೇಷವಾದಂಥ ಶಕ್ತಿ ಇದೆ. ಎಲ್ಲ ಪಾಪಗಳನ್ನು ಕೂಡ ನಿವಾರಿಸುವಂಥ ಶಕ್ತಿ ಇದೆ. ಮನುಷ್ಯನ ಜೀವನದಲ್ಲಿ ಒಳ್ಳೆಯದಿದ್ದು ಕೂಡ ನಮ್ಮ ಕರ್ಮ ಫಲದಿಂದನೇ ಆಗ್ತಾ ಇರ್ತದೆ. ಯಾವುದೇ ಒಂದು ಕಾಯಿಲೆ, ವಾಹನ ಅಪಘಾತ, ಅವಮಾನ, ದುಃಖ, ಶೋಕ, ಸಂಕಟ ಇವೆಲ್ಲವೂ ಕೂಡ ನಾವು ಮಾಡಿದಂತಹ ಕರ್ಮಫಲದಿಂದ ಉಂಟಾಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ನಮಗೇನೋ ಒಂದು ಮನೆ ಕಟ್ಟುವಂಥ ಯೋಗ ಸಿಕ್ತು, ನಮಗೇನೋ ಒಂದು ವಾಹನ ತೆಗೆದುಕೊಳ್ಳುವಂಥ ಯೋಗ ಸಿಕ್ತು, ನಾವೇನೋ ಒಡವೆ ತೆಗೆದುಕೊಳ್ಳುವಂಥ ಯೋಗ ಸಿಕ್ತು. ಇವೆಲ್ಲವೂ ಕೂಡ ಈ ರೀತಿಯ ಸುಖ, ಭೋಗ, ಐಶ್ವರ್ಯಗಳು ನಮಗೆ ಸಿಗಬೇಕು ಅಂದರೆ ಅದು ಪುಣ್ಯದಿಂದ ಸಿಗ್ತದೆ ಅಂತ ಹೇಳ್ತದೆ. ಪುಣ್ಯ ಮತ್ತು ಪಾಪದ ಕರ್ಮ ಸಿದ್ಧಾಂತದಲ್ಲಿ ಜೀವನ, ಮನುಷ್ಯನ ಪ್ರಪಂಚ ಹೋಗ್ತಾ ಇರ್ತದೆ. ಅಂಥದ್ರಲ್ಲಿ ಆ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ರೀತಿಯ ಪೂಜೆ, ಪುನಸ್ಕಾರ, ಧ್ಯಾನ, ಅರ್ಚನೆ ಇವೆಲ್ಲವೂ ಕೂಡ ಮಾಡಬೇಕಾಗ್ತದೆ. ಇವತ್ತಿನ ದಿವಸ ವೀಣಕ್ಕನವರು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟು ಜನಕ್ಕೆ ಒಂದು ಆಶೀರ್ವಾದಪೂರ್ವಕವಾದಂತಹ ಮಾತುಗಳನ್ನು ಹೇಳುವಂಥದ್ದು, ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿ ಆ ಶಿವನ ಜಾಗೃತಿ ಉಂಟು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಅಭಿನಂದನಾರ್ಹ ಕಾರ್ಯಕ್ರಮ ಆಗಿದೆ. ದೇವರು ವೀಣಕ್ಕನವರಿಗೆ ಆ ಶಿವ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಮಾಡಲಿ. ಅವರಿಗೆ ಶಿವ ಸಂಪೂರ್ಣವಾದಂತಹ ಆಯಸ್ಸನ್ನು, ಆರೋಗ್ಯವನ್ನು, ಇದೇ ರೀತಿಯ ಒಳ್ಳೆಯ ಶುಭ್ರ ಮನಸ್ಸು, ಅವರ ಹಾಕ್ಕೊಂಡಿರುವಂಥ ಬಟ್ಟೆ ಹೇಗಿದೆಯೋ, ಅವ್ರ ಮುಖ ಹೇಗಿದೆಯೋ, ಅವ್ರ ಮನಸ್ಸು ಕೂಡ ಅಷ್ಟೇ ಶುಭ್ರವಾಗಿದೆ. ನನ್ನ ಇದು ಯಾವುದೇ ರೀತಿಯ ಅವ್ರನ್ನ ಹೊಗಳಿಕ್ಕೆ ಹೇಳ್ತಾ ಇರೋ ಒಂದು ಮಾತಲ್ಲ, ಮನಸ್ಸು ತುಂಬಿ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇರುವಂಥ ಮಾತು. ಅಂಥ ಒಂದು ಒಳ್ಳೆಯ ಮನಸ್ಸಿನ ವೀಣಕ್ಕ ಜೀವನ ಪರ್ಯಂತ ಅವರಲ್ಲಿ ಯಾವತ್ತೂ ಕೂಡ ಅವರಿಗೆ ಆ ಶಿವ ಕಣ್ಣನ್ನು ನೀರು ಹಾಕಿಸದೆ, ಯಾವುದೇ ಒಂದು ದುಃಖವನ್ನು ಕೊಡದೆ ಸಂತೋಷವಾಗಿ ಹೀಗೆ ಇರಲಿ ಅಂಥೇಳಿ. ಜಗತ್ತಿನಲ್ಲಿ ಯಾವ ಹೊಗಳಿಕೆಯೂ ಯಾವ ಆಡಂಬರವೂ ಇಲ್ಲದ ನಿರಾಡಂಬರ ವ್ಯಕ್ತಿತ್ವದ ನಿರ್ವಿಕಾರಿ ಸ್ವರೂಪನಾದ ನಿರಾಕಾರಿಯಾದ ಪರಮಾತ್ಮ ಶಿವನನ್ನ ನಾವು ಯಾಕೆ ನೋಡಿ, ಅವನ ಒಂದೊಂದು ಗುಣಗಳು ನಮಗೆ ಬಹಳ ಅವಶ್ಯಕ. ಇವತ್ತು ಸಮಾಜದಲ್ಲಿ ನಾವೇನು ಕಾಣ್ತಿದ್ದೀವಿ, ಏನು ಸಮಸ್ಯೆ ಆಗಿದೆ ನಿಮ್ಗೆಲ್ರಿಗೂ ಸಹ ಗೊತ್ತಿದೆ. ಏನು ಸಮಸ್ಯೆ ಆಗಿದೆ ಅಂದರೆ ನಮ್ಗೆ ಯಾರಲ್ಲೂ ಗುಣಗಳೇ ಕಾಣೋದಿಲ್ಲ, ಎಲ್ಲರಲ್ಲೂ ಅವಗುಣಗಳೇ ಕಾಣ್ತಾ ಇದೆ. ಯಾಕೆ ಅಂತ ಹೇಳಲ್ಲ, ನಾವು ಅವಗುಣ ನೋಡೋ ಚಶ್ಮಾ ಹಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಚಶ್ಮಾದಲ್ಲಿ ಅವಗುಣಗಳೇ ಕಾಣ್ತವೆ, ನಮಗೆ ಗುಣಗಳೇ ಕಾಣೋದಿಲ್ಲ. ಅದಕ್ಕೆ ಈ ದಿನ ಒಂದು ಸಂಕಲ್ಪ ಮಾಡೋಣ ಆತ್ಮೀಯರೇ. ನನ್ನ ಜೀವನದಲ್ಲಿ ನಾನು ಧಾರಣೆ ಮಾಡಿಕೊಂಡಿರೋ ಮಾತು ಮಾತ್ರ ಹೇಳ್ತೇನೆ, ಬರೀ ಓದ್ಕೊಂಡಿರೋದು ಎಂದೂ ಹೇಳಲ್ಲ. ಎಲ್ಲರೊಳಗೆ ಒಂದೊಂದ ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅಂತ ಕೇಳಿದ್ದೇವೆ ನಾವು. ಹಾಗೆ ಈ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಯಲ್ಲೂ ಒಂದಲ್ಲ ಒಂದು ವಿಶೇಷತೆಯನ್ನು ಆ ಭಗವಂತ ಇಟ್ಟಿದ್ದಾನೆ. ಆ ವಿಶೇಷತೆಯನ್ನು ನೋಡುವಂತಹ ಸ್ವಭಾವವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಬಹಳ ಎತ್ತರಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತೆ. ಈಶ್ವರನಿಂದ ನಾವು ಕಲಿಯಬೇಕಾದದ್ದು. ಹಾಗೆ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳೋದು ಏನು ಗೊತ್ತಾ, ನಮಗೆ ಈಶ್ವರ ಕಾಣಬೇಕು ಅನ್ನುವುದಕ್ಕಿಂತ ನಾವು ಈಶ್ವರನಿಗೆ ಕಾಣಬೇಕು ಅನ್ನೋದು ಬಹಳ ಮುಖ್ಯ. ಹೇಳಿ, ಯಾವುದು ಶ್ರೇಷ್ಠ? ನಮಗೆ ಈಶ್ವರ ಕಾಣಬೇಕು ಅನ್ನೋದು ಶ್ರೇಷ್ಠನೋ, ನಾವು ಈಶ್ವರನಿಗೆ ಕಾಣಬೇಕು ಅನ್ನೋದು ಶ್ರೇಷ್ಠನೋ? ನಾವು ಇಲ್ಲಿವರೆಗೆ ಪ್ರಯತ್ನ ಏನ್ ಮಾಡ್ತೀವಿ ಅಂದ್ರೆ ನಮಗೆ ಈಶ್ವರ ಕಾಣಲಿ ಅಂತ. ಆದ್ರೆ ನಾವು ಇವತ್ತು ಪ್ರಯತ್ನ ಮಾಡಬೇಕಾಗಿರೋದು ನನ್ನ ಮೇಲೆ ಈಶ್ವರನ ದೃಷ್ಟಿ ಬೀಳಲಿ ಅಂತ. ನನ್ನ ಮೇಲೆ ಆ ಈಶ್ವರನ ದೃಷ್ಟಿ ಬಿತ್ತು ಅಂದ್ರೆ ನಾನು ಅವನ ದೃಷ್ಟಿಗೆ ಯೋಗ್ಯನಾದೆ, ಅವನ ಸತ್ಪಾತ್ರಕ್ಕೆ ಯೋಗ್ಯನಾದೆ. ಅದಕ್ಕಿಂತ ದೊಡ್ಡ ಸಾರ್ಥಕತೆ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ಆದ್ರಿಂದ ಸ್ವಲ್ಪ ಸಂಕಲ್ಪಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇವತ್ತು ನಾವು ಕುಟುಂಬ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ನೋಡ್ತಾ ಇದ್ದೇವೆ. ದಿನ ಬೆಳಗಾದ್ರೆ ನನಗೆ ಆಶ್ಚರ್ಯ. ನಮ್ಮ ಶಿರಸಿಯಲ್ಲಿ ಮೊನ್ನೆ ಒಂದು ಹುಡುಗಿ ನನ್ನ ಹತ್ರ ಬಂದಿತ್ತು. ಅಪ್ಪ ಅಮ್ಮನಿಗೆ ಡೈವರ್ಸ್ ಕೊಡಬೇಕು ಅಂತಿದ್ದೀನಿ, ಏನಾದರೂ ವಿಧಾನ ಇದೆಯಾ ಹೇಳ್ಕೊಡಿ ಅಂತ. ನಾನೆಲ್ಲೋ ಸ್ಟೂಡೆಂಟ್ ಲೈಫ್ನಲ್ಲಿ ಒಬ್ಳು ಸಿನಿಮಾ ಆ್ಯಕ್ಟ್ರ್ ಯಾರೋ ಪೂಜಾ ಭಟ್ ಅನ್ನೋಳು ತನ್ನ ಅಪ್ಪನಿಗೆ ಡಿವೋರ್ಸ್ ಕೊಟ್ಟಿದ್ಲು ಅಂತ ನನ್ನ ಪೇಪರ್ನಲ್ಲಿ ಓದಿದ್ದೆ. ಆಗಿನ ಕಾಲಕ್ಕೆ ನಡೆದಿತ್ತು ಹಾಗೆ ಅಂತ.
ನಾನಂದರೆ ನಾನು ಎಲ್ಲೋ ಓದಿದ್ನಮ್ಮ, ನನಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಅನ್ಫಿಟ್ರಿ, ಅವ್ರಿಗೆ ಡಿವೋರ್ಸ್ ಕೊಡಬೇಕು ಅಂತ ಮಾಡಿದ್ದೀನಿ. ಕೊಟ್ಟೇನು ಮಾಡ್ತೀಯ ಅಂದರೆ ಅವ್ರ ಹತ್ರ ಡಿವೋರ್ಸ್ ಕೊಟ್ಟು ಒಂದಿಷ್ಟು ಕಂಪೆನ್ಸೇಷನ್ ಕೇಳ್ತಾಳಂತೆ. ನಾನಂದರೆ ಈ ಬೇಡವೇ ಬೇಡ ಅವರು ಅಂದಮೇಲೆ ಅವ್ರ ಹತ್ರ ಕಂಪೆನ್ಸೇಷನ್. ಯಾಕೆ ಈ ರೀತಿ ಕುಟುಂಬ ಮೌಲ್ಯಗಳು ಯಾಕೆ ನಾಶವಾಗ್ತಿವೆ? ಕುಟುಂಬ ಮೌಲ್ಯಗಳು ಯಾಕೆ ನಾಶವಾಗ್ತಿದೆ ಅಂದರೆ ಮನುಷ್ಯನಿಗೆ ತನ್ನೊಳಗಿನ ಅವಗುಣಗಳು ಕಾಣ್ತಾ ಇಲ್ಲ, ತನ್ನಲ್ಲಿಯ ವೀಕ್ನೆಸ್ ಕಾಣ್ತಾ ಇಲ್ಲ, ಹೊಂದಿ ಬಾಳುವ ಗುಣ ನಾಶವಾಗಿದೆ. ಅದರಿಂದ ಸರ್ವೇಶ್ವರನಾದ ಶಿವ ಈ ಎರಡು ಶಬ್ದಕ್ಕೆ ಅರ್ಥ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಇದೆ, ನಿಮಗೆಲ್ಲ ಗೊತ್ತಿದೆ. ಶಿವ ಎನ್ನುವ ಶಬ್ದ ಸ್ವಲ್ಪ ಅಪಭ್ರಂಶ ಮಾಡಿ ಶಿವ ಅಂದ್ಬಿಟ್ರೆ ಹೆಣ್ಣು ನರಿ ಅಂತ ಅರ್ಥವಾಗುತ್ತೆ. ಚೂರು ಆಚೆ ಈಚೆ ಹೋಗ್ಬಿಟ್ರೆ ಬೇರೆನೇ ಅರ್ಥವಾಗ್ಬಿಡುತ್ತೆ. ಆದ್ರಿಂದ ಪರಮಾತ್ಮ ಶಿವ ಯಾರನ್ನ ಇವತ್ತು ನಾವೆಲ್ಲರೂ 108 ಸಲ ಪಠಿಸ್ತೇವೆ, ರುದ್ರಗಳನ್ನು ಹೇಳ್ತೇವೆ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳುವುದನ್ನು ಕೇಳ್ತೇವೆ. ಆದರೆ ಆ ಪರಮಾತ್ಮ ಎಲ್ಲರ ಕಲ್ಯಾಣವನ್ನು ಮಾಡುವವನು. ಅವನ ಸಂತಾನ ನಾನು, ನನ್ನೊಳಗಡೆ ಎಲ್ಲರ ಬಗ್ಗೆ ಆ ಕಲ್ಯಾಣದ ಭಾವನೆ ಇದೆಯೇ? ಕಲ್ಯಾಣದ ಭಾವನೆ ಅಂದರೆ ಹೆಣ್ಣು ಗಂಡು ನೋಡಿ ಮದುವೆ ಮಾಡೋದು ಅಂತ ಖಂಡಿತ ತಿಳ್ಕೊಂಡ್ಬಿಡ್ಬೇಡಿ. ಮತ್ತೆ ಒಳಿತನ್ನು ಮಾಡುವುದು. ಒಳಿತು ಮಾಡು ಮನುಜ ನೀನಿರುವುದು ಜಗತ್ನಲ್ಲಿ 4 ದಿನ ಅಂತ ನಾವು ಕೇಳಿದ್ದೇವೆ. ಆದ್ರಿಂದ ಸರ್ವಶಕ್ತನಾದ ಪರಮಾತ್ಮ ಈ ವರ್ತಮಾನ ಸಮಯದಲ್ಲಿ ನಾವು ಮನುಷ್ಯಾತ್ಮರಿಗೆ ಕೊಡುವಂತಹ ಸಂದೇಶ ಏನಪ್ಪಾ ಅಂದ್ರೆ, ಎಲ್ಲರೂ ಪ್ರತಿದಿನ ನೀವು ಕೂತ್ಕೊಂಡಿದ್ರಲ್ಲ, ಇವತ್ತೆಲ್ಲರೂ ಶಿವರಾತ್ರಿ ಅಂತ ತುಂಬಾ ಜನ ತುಂಬಾ ಶ್ರದ್ಧೆಯಿಂದ ಬಂದಿದ್ದೀರಾ. ನನಗೊಂದು ಮಾತು ಹೇಳ್ತೀರಾ? ಶಿವರಾತ್ರಿ, ಇವತ್ತು ಶಿವರಾತ್ರಿ ಅಂತ ಶಿವನ್ ನೆನಪು ಮಾಡ್ತಿರೋ, ದಿನಾಲೂ ಶಿವನನ್ನ ನೆನಪು ಮಾಡುವವರು ಎಷ್ಟು ಜನ? ಬೇಡ, ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ಪರಮಾತ್ಮ ದೇವರು ಅನ್ನುವ ವಿಶ್ವಾಸ ನಿಮಗಿದೆಯಾ? ಎಷ್ಟು ಜನರಿಗೆ ವಿಶ್ವಾಸ ಇದೆ? ಖಂಡಿತ ವಿಶ್ವಾಸ ಇದೆಯಾ? ಇದೆ. ನಾನು ಯಾವಾಗಲೂ ಒಂದು ದೇವರ ಬಗ್ಗೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ, ನೀವೆಲ್ಲ ಕೇಳಿದಿರಿ ಅನ್ಕೊಳ್ತೀನಿ. ನನ್ನ ಸ್ಕೂಲ್ ಲೈಫಿಂದ ಎಕ್ಸಾಂಪಲ್ ಅದು, ಸುಮ್ಮನೆ ಎಲ್ಲಿಯೋ ಓದಿದ್ದಲ್ಲ. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ನಮಗೊಬ್ರು ಗಣಿತದ ಮಾಸ್ಟರ್ ಇದ್ರು. ಅವ್ರ ಹೆಸರೆಲ್ಲ ಬೇಡ, ಇದ್ದಾರೆ ಇನ್ನೂ ಅನ್ಕೊಳ್ತೀನಿ ನಾನು, ಅವ್ರು ಇನ್ನೂ ದೇಹತ್ಯಾಗ ಮಾಡಿಲ್ಲ. ತುಂಬ ಒಳ್ಳೆ ಮಾಸ್ಟ್ರು. ನಾನು ಗಣಿತದಲ್ಲಿ 100 ಔಟ್ ಆಫ್ 100 ತೆಗಿತಿದ್ದೆ. ಅದಕ್ಕೆ ಕಾರಣ ನಮ್ಮ ಮಾಸ್ಟ್ರು ಭಾಳ ಚೆನ್ನಾಗಿ ಕಲಿಸ್ತಿದ್ರು. ನಮ್ಮ ಮಾಸ್ಟ್ರು ನಮ್ಮ ಗಣಿತನ. ಅದು ಒಂದು ಸಮಸ್ಯೆ ನಮ್ಮ ಮಾಸ್ಟ್ರದ್ದು ಏನಿತ್ತು ಅಂದ್ರೆ, ದೇವ್ರನ್ನ ನಂಬ್ತಿರ್ಲಿಲ್ಲ ಅವ್ರು. ದಿನಾಲೂ ಕ್ಲಾಸಲ್ಲಿ ದೇವ್ರಿಲ್ಲ ಅಂತ ಹೇಳೋರು, ದಿನ ಕ್ಲಾಸಲ್ಲಿ ದೇವ್ರಿಲ್ಲ ಅಂತ ಹೇಳೋರು. 40 ನಿಮಿಷ ಪಾಠ ಮಾಡ್ತಿದ್ರು, 5 ನಿಮಿಷ ದೇವ್ರಿಲ್ಲ ಅಂತ ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು ಗೊತ್ತಾ? ಮಕ್ಕಳೇ, ಬೋರ್ಡ್ ಕಾಣ್ತಿದ್ಯೇನ್ರೋ? ಹೌದು ಸರ್. ಹೆಂಗಿದೇರೋ? ಕಪ್ಪಗಿದೆ ಸರ್. ಟೇಬಲ್ ಕಾಣ್ತಿದ್ಯೇನ್ರೋ? ಹೌದು ಸರ್. ಎಷ್ಟು ಕಾಲಿದೇರೋ? 4 ಕಾಲು ಸರ್. ಕುರ್ಚಿ ಕಾಣ್ತಿದ್ಯೇನ್ರೋ? ಹೆಂಗಿದೇರೋ? ಕಟ್ಟಿಗೆದು ಸರ್. ದೇವ್ರಿದಾನೇನ್ರೋ? ಹೌದು ಸರ್. ದೇವ್ರು ಕಾಣ್ತಿದ್ದಾನೇನ್ರೋ? ಇಲ್ಲ ಸರ್. ಹಂಗಾರೆ ದೇವ್ರಿಲ್ಲ. ಅವ್ರದೊಂದು ಫಾರ್ಮುಲಾ, ಕಾಣ್ತಾನೆ ಅಂದ್ರೆ ಇದಾನೆ, ಇದಾನೆ ಅಂದ್ರೆ ಕಾಣ್ತಾನೆ ಅಂತ. ಅವ್ನು ಕಾಣ್ತಿಲ್ಲ ಅಂದ್ರೆ ಅವನು ಇಲ್ಲ ಅಂತ. ಗಣಿತದ ಫಾರ್ಮುಲಾ ಇದ್ದಂಗೆ A × B = AB ಅಂತ ಮಾಡಿಟ್ಟು ಬಿಡೋರು ಅವರು. ಮಾಸ್ತರಿಗೆ ಉಲ್ಟಾ ಹೇಳಿ, ನಮ್ಮ ಕಾಲದಲ್ಲಂತೂ ನಾವು ಮಾಸ್ತರಿಗೆ ಉಲ್ಟಾ ಹೇಳ್ತಿರ್ಲಿಲ್ಲ. ಅದು ಗಣಿತದ ಮಾಸ್ತರ್ ಅಂದ್ರೆ ಸ್ವಲ್ಪ ಹೆದರಿಕೆನೆ. ನಾವು 8ನೇ ಕ್ಲಾಸ್ ಮುಗಿಸಿದ್ವಿ, 9ನೇ ಕ್ಲಾಸ್ ಮುಗಿಸಿದ್ವಿ. 10ನೇ ಕ್ಲಾಸ್ಗೆ ಹೋಗೋರು ಸ್ಪೆಷಲ್ ಕ್ಲಾಸ್ ಇತ್ತು ನಮ್ಗೊಂದು, ಬ್ರಿಡ್ಜ್ ಕ್ಲಾಸ್ ಅಂತ. 3 ತಾಸು ಕ್ಲಾಸ್ ಮಾಡಿದ್ರು ನಮ್ಮ ಸರ್ ನಮಗೆ. 3 ತಾಸು ಕ್ಲಾಸ್ ಆದಮೇಲೆ ನಮ್ಮ ಕ್ಲಾಸ್ನಲ್ಲಿ ಒಬ್ಬ ಶಾರ್ಟ್ ಹುಡುಗ ಇದ್ದ. ಅವನು ಎದ್ದು ಬಂದ. ಸರ್, ನಾನು 2 ನಿಮಿಷ ಮಾತಾಡ್ತೀನಿ ಇಂದ. ಆಯ್ತು ಮಾತಾಡಪ್ಪ ಅಂದ್ರು. ಸರ್ ಏನು ತಿಳ್ಕೊಂಡ್ರು, ಅವ್ನು ಥ್ಯಾಂಕ್ಸ್ ಹೇಳಕ್ ಬಂದಿದ್ದಾನೆ ಅಂತ. 2 ವರ್ಷ ಇದ್ದಾಗ ತಂದೆ ಸ್ಟೂಡೆಂಟನ್ನು ಇನ್ನೊಬ್ಬಳನ್ನ ಮದುವೆ ಆಗ್ಬಿಟ್ರು, 3ನೇ ಮದುವೆ. ಆಗ ನಾನು ಹೇಳಿದೆ, ಅಣ್ಣವ್ರು ನೀವು ದಯಮಾಡಿ ನಮ್ಮ ಆಶ್ರಮಕ್ಕೆ ಬರಬೇಡಿ ಅಂತ. ಯಾಕೆಂದ್ರೆ ಏನೋ ಹೆಂಡತಿ ಸತ್ತು ಹೋಗಿದ್ರೆ, ಏನೋ ಆಗಿದ್ರೆ ಇನ್ನೊಂದು ಮದುವೆ ಆದ್ರೆ ಹೌದಪ್ಪ, ಅದು ಬಿಟ್ಕೊಂಡು 2 ಜನ ಇದ್ದಾರೆ, ಮತ್ತೊಬ್ಬಳನ್ನ ಮದುವೆ ಆಗ್ತಾನೆ. ಅದಕ್ಕೆ ಅಣ್ಣ ಕೊಟ್ಟು ಉತ್ತರ ಏನು ಗೊತ್ತಾ? ಅಯ್ಯೋ, ಶಿವನಿಗೆ 2 ಜನ ಹೆಂಡ್ತಿರಿಲ್ವಾ, ನಾ ಮಾಡ್ಕೊಂಡ್ರೆ ಏನು ಅಂತ. ಎಂಥ ವಿಚಿತ್ರ ಮನಸ್ಥಿತಿ ನೋಡಿ. ನಾವು ಮಾಡುವ ತಪ್ಪಿಗೆ ಯಾರನ್ನೋ ಉದಾಹರಿಸಿ ಅವೆಲ್ಲವೂ ಶಿವನಿಗೆ ಹೆಂಡತಿಯರು ಅದು ಇದು ಏನು ತೋರಿಸ್ತೇವೆ ನಾವೆಲ್ಲವೂ ಪ್ರತೀತಿ, ಅಥವಾ ಅದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಅದು ಸ್ಥೂಲವಲ್ಲ. ಎಲ್ಲೋ ಸ್ಥೂಲವಾಗಿ ಶಿವ ಅಂತ ಒಬ್ಬ ಕೂತ್ಕೊಂಡಿದ್ದಾನೆ, ಅವನಿಗೊಂದು ಸಂಸಾರ ಇದೆ. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ, ಭಸ್ಮಭೂಷಣನಲ್ಲ, ವೃಷಭ ವಾಹನವಿಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಎಂದ ಅಂಬಿಗರ ಚೌಡಯ್ಯ ಅಂತ. ಬಹಳ ಸುಂದರವಾದ ವಚನಗಳಿದೆ. ಇವೆಲ್ಲವೂ ಈ ಒಂದು ಕಥೆಗಳೇನಿದೆ, ಆ ಕಥೆಗಳಿಗೆಲ್ಲವೂ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಅದು ಸ್ಥೂಲವಲ್ಲ ಯಾವುದು. ಈಗ ನೀವೆಲ್ಲ ಏನು ಸಾಂಸಾರಿಕ ಜಗತ್ತನ್ನು ಕಾಣ್ತಿದ್ದೀವಿ, ಆ ರೀತಿ ಅಲ್ಲ. ಅದೆಲ್ಲವೂ ಅರ್ಥಗರ್ಭಿತವಾದಂಥದ್ದು. ಹಾಗಿರುವಾಗ ನಾವು ಒಳ್ಳೆಯದನ್ನ ಮಾಡುವಾಗ ಅವನಲ್ಲಿಯ ಒಳ್ಳೆಯತನವನ್ನು ಆರಿಸಿಕೊಳ್ಳದೆ ನಾವು ಮಾಡುವ ತಪ್ಪುಗಳಿಗೆ ಪುರಾಣಗಳಲ್ಲಿ ಕಥೆ ಬರೆದು ಆ ಕಥೆಗಳನ್ನೇ ಉದಾಹರಿಸ್ತಾ ಹೋಗ್ತೀವಲ್ಲ, ಇದು ನಮ್ಮ ಮೂರ್ಖತನವಾಗಿದೆ. ಅದಕ್ಕೆ ಇವತ್ತಿನ ದಿನ ನಾವೆಲ್ಲರೂ
ಒಂದು ಸಂಕಲ್ಪ ಮಾಡೋಣ ಎಲ್ಲರೂ ಸೇರಿ. ಜಗತ್ತಿನಲ್ಲಿ ಬಹಳ ದೊಡ್ಡ ಕತ್ತಲೆ ಇದೆ. ಯಾವುದಪ್ಪ ಬಹಳ ದೊಡ್ಡ ಕತ್ತಲೆ ಅಂದರೆ, ದೊಡ್ಡ ಕತ್ತಲೆ ಇವತ್ತಿನ ಸಮಾಜದ ಯಾವುದು ಅಂದರೆ ಆಲಸ್ಯ. ಆಲಸ್ಯಕ್ಕಿಂತ ದೊಡ್ಡ ಶತ್ರು ಯಾವುದೂ ಇಲ್ಲ. ಆಲಸ್ಯಂ ಅಮೃತಂ ವಿಷಂ ಅಂತ ಕೇಳಿದ್ದೇವೆ. ಅಮೃತವೂ ವಿಷವಾಗ್ಬಿಡುತ್ತಂತೆ ಆಲಸ್ಯ ಮಾಡಿದ್ರೆ ಅಂತ. ತುಂಬಾ ಜನ ಸೂರ್ಯೋದಯವನ್ನೇ ನೋಡೋದಿಲ್ಲ. 9 ಗಂಟೆಗೆ, 10 ಗಂಟೆಗೆ, 11 ಗಂಟೆಗೆ ಹೇಳ್ತಾರಪ್ಪ. ಆಶ್ಚರ್ಯ ಅನ್ಸುತ್ತೆ. ನಿಮಗೆ ಗೊತ್ತಿದೆ, ಸೂರ್ಯೋದಯದ ನಂತರ ನಾವೆದ್ರೆ ನಮ್ಮ ನಾಲಿಗೆಯಲ್ಲಿ ಏನು ಲಾಲರಸ ಉತ್ಪನ್ನವಾಗ್ತಿರುತ್ತಲ್ಲ, ಅದನ್ನ ನೀವು ಸೂರ್ಯೋದಯದ ನಂತರ ಎದ್ದಾಗ ಎಲ್ಲಾದ್ರೂ ಉಗಿದು ನೋಡಿ, ಅದ್ರ ಮೇಲೆ ನೊಣ ಕೂತ್ಕೊಂಡ್ರು ಸತ್ತೋಗುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ನಮ್ಮ ಬಾಯಿಯ ಲಾಲರಸ ಸೂರ್ಯೋದಯದ ನಂತರ ಬಾಯೊಳಗೆ ಹಾಗೆ ಇಟ್ಕೊಂಡು ಅದನ್ನೇ ನುಂಗ್ತಾ ಇದ್ರೆ ನಮ್ಮ ಅನಾರೋಗ್ಯಕ್ಕೆ ನಾವೇ ಗುಂಡಿ ತೋಡ್ಕೊಂಡ ಹಾಗೆ. ಹಾಗಾಗಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಜಾನಪದ ಹಾಡನ್ನು ನಾವು ಕೇಳಿದ್ದೇವೆ ಬೆಳಿಗ್ಗೆ. ಅದರಿಂದ ಈ ಆಲಸ್ಯ, ಈ ಸಲದ ಶಿವರಾತ್ರಿಯಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ. ಯಾವುದನ್ನು ಮುಂದೂಡುವುದು ಬೇಡ. ನಾವು ಯಾಕೆ ಮುಂದೂಡು, ನಾಳೆ ಮಾಡ್ತೀವ್ರಿ, ನಾಳೆ ಮಾಡ್ತೀವ್ರಿ, ನಾಳೆ ಮಾಡ್ತೀವಿ. ನಾನು ಬಳ್ಳಾರಿಲಿದ್ದಾಗ ಒಬ್ರು ಡಿಸ್ಟ್ರಿಕ್ಟ್ ಜಡ್ಜ್, ಅವ್ರಿಗೆ ತುಂಬ ಇಷ್ಟ ಅಧ್ಯಾತ್ಮ. ಅಕ್ಕ ಅವ್ರ ಕೆಲಸ ತುಂಬ ಇದೆ, ರಿಟೈರ್ಡ್ ಆದ್ಮೇಲೆ ಬರ್ತೀನಿ ನೋಡ್ರಿ ಅಂತ ಹೇಳಿದ್ರು. ನನಗೆ ರಿಟೈರ್ಡ್ ಆದ್ಮೇಲೆ ಬರ್ತೀನಿ ಅಂದರು. ಅದೃಷ್ಟವಶಾತ್ ಕೆಲವು ದಿನಗಳ ಹಿಂದೆ ಮತ್ತೆ ನಾನು ಬಳ್ಳಾರಿಗೆ ಹೋದಾಗ ಅವರು ರಿಟೈರ್ಡ್ ಆಗಿ ಬಳ್ಳಾರಿಯಲ್ಲೇ ಸೆಟ್ಲ್ ಆಗಿದ್ದಾರೆ. ಸಿಕ್ಕಿದ್ರು ನನಗೆ, ಬೈ ಚಾನ್ಸ್ ಸಿಕ್ಕಿದ್ರು. ನಾನಲ್ಲಿ ಪಾರ್ವತಿ ನಗರದ ನಮ್ಮ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ನಾನು ಕಾರ್ ಇಳಿತಿದ್ದೆ, ಅವ್ರ ಕಾರ್ ಪಾಸ್ ಆಗ್ತಿತ್ತು. ನಾನು ನೋಡಿ ಬಂದು ಮಾತಾಡ್ಸಿದ್ರು. ನಮಸ್ಕಾರ ಅಣ್ಣವ್ರೆ, ನಮಸ್ಕಾರ. ನನಗೇನು ನೆನಪಿರ್ಲಿಲ್ಲ ಅವ್ರು ಹಂಗೆ ಹೇಳಿದ್ರು ಅಂತ ನಾನು ಮರ್ತ್ಬಿಟ್ಟಿದ್ದೆ. ಅವ್ರೇನು ಹೇಳಿದ್ರು, ವಿನಕ ನಾನು ರಿಟೈರ್ಡ್ ಆಯಿತು, ಭಾಳ ಸಂತೋಷ ಅನ್ನೋರು. ಇಲ್ಲೇ ಇದ್ದೀರಾ? ಹೌದು, ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಆಮೇಲೆ ಅವರೇ ಹೇಳಿದ್ರು, ನಾನು ನಿಮಗೆ ಹೇಳಿದ್ದೆ ರಿಟೈರ್ಡ್ ಆದ್ಮೇಲೆ ಬರ್ತೇನೆ ಅಂತ. ನಂಗೆ ರಿಟೈರ್ಡ್ ಆಯಿತು. ಈಗ ಅನ್ಸುತ್ತೆ ನಾನು ನೌಕರಿಲಿದ್ದಾಗಲೇ ಬರಬೇಕಾಗಿತ್ತು. ಈಗ ನನಗೆ ಇಲ್ಲದ ಜವಾಬ್ದಾರಿಗಳು. ಮೊಮ್ಮಗನ್ ನೋಡಬೇಕು, ನಾಯಿ ನೋಡಬೇಕು, ಬೆಕ್ಕು ನೋಡಬೇಕು, ಮನೇಲಿ ಯಾರೂ ಇಲ್ಲ ಅಂದರೆ ನಾನೇ ಕಾದ್ಕೊಂಡು ಕೂತ್ಕೋಬೇಕು. ಹೆಂಡತಿ ಹೇಳ್ತಾಳೆ, ನೀವು ನೌಕರಿ ಮಾಡುವಾಗೆಲ್ಲ ನಾನು ಮನೆ ಕಾದಿದ್ದೀನಲ್ಲ, ಈಗ ನೀವು ಮನೆ ಕಾಯಿರಿ, ನಾನು ಕಿಟಿ ಪಾರ್ಟಿಗೆ ಹೋಗ್ತೀನಿ ಅಂತಾಳಂತ ಹೆಂಡತಿ. ಅದಕ್ಕೆ ಆದ್ಮೇಲೆ ಮುಂದೂಡುವಿಕೆ ಇದೆಯಲ್ಲ, ಪೋಸ್ಟ್ಪೋನಿಂಗ್, ನಾಳೆ ಮಾಡ್ತೀವಿ ಅಂತ, ಅದು ಖಂಡಿತ ಸಲ್ಲದು. ಅದು ಒಂದು ಕತ್ತಲೆ ನಮ್ಮ ಜೀವನದಲ್ಲಿ, ಅದು ಕಡಿಮೆ ಆಗಬೇಕು. ಅದಕ್ಕೆ ನಮ್ಮ ಜೀವನದ ಕತ್ತಲೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.